ನಮಸ್ಕಾರ ಎಲ್ಲರಿಗೂ ನನ್ನ ಡೇ 81 ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಆ್ಯಕ್ಚುಲಿ ನಾವು ಊರಿಗೆ ಹೊಂಟಿದ್ವಿ, ಹಾಗಾಗಿ ಜಲ್ದಿನೇ ಎದ್ದ ರೆಡಿಯಾಗಿ ಹೊಂಟಿವಿ. ಮಾರ್ನಿಂಗ್ 4 ಗಂಟೆಗೆ ಎದ್ರೂ ನಾವೆಲ್ಲ ಊರು ಬಿಡೋಷ್ಟೊಳಗೆ 5:15 ಏನೋ ಆತು. ಭಾಳ ನಮ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಹೊಟ್ಟೆ ಹಸು ಹಾಕೋದು ಬಿಡ್ತೈತಿ. ಹಾಗಾಗಿ ನಾವು ಫಸ್ಟ್ ಸಿಂಧಾನೂರೊಳಗೆ ಬಂದು ಟಿಫಿನ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ರಿ ಇವತ್ತು ಸೋಮವಾರ, ಸೊ ಸಿಂಧಾನೂರೊಳಗೆ ಕುರಿ ಸಂತೆ ನಡೆಯತ್ತೈತೆ. ಸೊ ಇಲ್ಲೇ ಭಾಳ ತಾಳ್ಬಿಡುತ್ತೆ, ನಮ್ದು ಭಾಳ ಟ್ರಾಫಿಕ್ ಇತ್ತು, ಭಾಳ ಜನ ಬರ್ತಾರೆ. ಇಲ್ಲಿಂದ ಹಿಡಿದು ನೋಡ್ರಿ, ಇಲ್ಲಿ ನೋಡ್ತಿರ್ಬೋದು ನೀವು, ಗಾಡಿ ಅಲ್ಲಿವರೆಗೂ ನಿಂದ್ರಸಾರ, ಅಷ್ಟೊಂದು ರಶ್ ಇತ್ತು. ಕುರಿ ಸಂತೆ ಅಂತೂ ಇಂತೂ ಟ್ರಾಫಿಕ್ ದಾಟ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಬಂದಿದ್ದ ಕುಷ್ಟಗಿಗೆ. ಇಲ್ಲಿ ಆ್ಯಕ್ಚುಲಿ ನಿದ್ದೆ ಮೊಬ್ಬೊಳಗೆ ಇದ್ವಿ, ಹಾಗಾಗಿ ಚಹಾ ಕುಡ್ಕೊಂಡ್ವಿ. ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಅಲ್ಲಿಂದ ನಾವು ನೆಕ್ಸ್ಟ್ ಗಡಾಕ್ ಬಂದ್ವಿ. ನನಗೆ ಸಣ್ಣವರಿದ್ದಾಗ ನಾವು ಗಡಾಕ ಸೂಟಿ ಗುರಿ ಬರುವಾಗ ಈ ಫ್ಯಾನ್ ನೋಡಿ ಕಣ್ಣು ಹಿಡಿತಿದ್ವಿ ನಾವು, ಗಡ ಬಂದಿತ್ತು ಅಂತೇಳಿ. ಇಲ್ಲಿ ನಮ್ಮ ಅಮ್ಮರು ಕೂಡ ಬಂದು ಭೇಟಿ ಆದ್ರೆ, ಅವ್ರನ್ನ ಭೇಟಿಯಾಗಿ ನಾವು ನೆಕ್ಸ್ಟ್ ಅಲ್ಲಿಂದ ಗದಗಿಗೆ ಬಂದು ಇಲ್ಲಿ ಹಣ್ಣು ತೊಳಾತೀವಿ. ಆ್ಯಕ್ಚುಲಿ ಇವತ್ತು ನಾವು ಹುಬ್ಬಳ್ಳಿಗೆ ಹೊಂಟಿದ್ವಿ. ನಮ್ಮ ದೊಡ್ಡ ಮಗ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹೊಂಟಿದ್ವಿ. ಇಲ್ಲೇ ಸ್ವಲ್ಪ ಹಣ್ಣು ತೊಗೊಂಡ್ರಾತಂತ ತೊಳಾತಿದ್ವಿ. ಈ ಒಂದು ಹಣ್ಣು ನಾನು ಒಂದು ಟೈಮ್ ತಿಂದೀನಿ, ಬಟ್ ನೆನಪಾಗೋಲ್ತು ಎಲ್ಲಿ ತಿಂದೀನಿ ಅಂತೇಳಿ. ಮಕ್ಕಳು ಇವೆ ಹೆಂಗ್ರಿ, ಇವೆ ಹೆಂಗಣ ಈಗ ತಿಂದ ₹100 ಪಾವು ಕಿಲೋ ಅಂತ ಈ ಹಣ್ಣು. ವರ್ತಿಟ್ಟು ಹೌದಲ್ಲ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಇದನ್ನು ನಾನು ಒಂದ್ಸರಿ ತಿಂದಿನ ಹಣ್ಣು, ಬಟ್ ನೆನಪಾಗೋಲ್ತು ಎಲ್ಲಿ ತಿಂದಿನಿ ಅಂತೇಳಿ. ಈ ಹಣ್ಣು ನಿಮ್ಗೇನಾದ್ರು ಗೊತ್ತಿತ್ತಂದ್ರೆ, ಹಣ್ಣಿನ ಹೆಸರು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ. ನಾವು ನೆಕ್ಸ್ಟ್ ಅಲ್ಲಿಂದ ಹುಬ್ಳಿಗೆ ಹೋದ್ವಿ. ಸೊ ನೆಕ್ಸ್ಟ್ ವಿಡಿಯೋನ ಪಾರ್ಟ್ 2 ಒಳಗೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ಪಾರ್ಟ್ 2 ಒಳಗೆ ಭೇಟಿ ಆಗ್ತೀನಿ. ಬಾಯ್.